Dear students, in a previous class we have studied the topic that is cell, the unity of life. In that one you have studied all living organisms are made up of a cells. Cell, it consists of a cell membrane, cell wall, cytoplasma, nucleus, their main function, nucleus in a structure, nucleus ಒಳಗಿರುವಂಥ ಜೆನೆಟಿಕ್ ಇನ್ಫಾರ್ಮೇಷನ್ನು ಏನು ಕ್ಯಾರಿ ಮಾಡ್ತಾ ಇದೆ ಆ ಎಲ್ಲ ಒಂದು ಯು ಹ್ಯಾವ್ ಸ್ಟಡೀಡ್. ಆ ಎಲ್ಲ ಏನಿದೆ ಆರ್ಗ್ಯಾನಿಸಮ್ಸಿನ ಒಂದು ಆಕ್ಟಿವಿಟೀಸ್ ಏನು ನಡಿಬೇಕು, ದಟ್ ಈಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಆಗಬೇಕು ಅಂದರೆ ಪ್ರತಿಯೊಂದು ಆರ್ಗ್ಯಾನಿಸಮ್ಸಿಗೆ ತನ್ನದೇ ಆದ ಒಂದು ಉಪಯುಕ್ತವಾದಂಥ ಅಂಶಗಳು ಬೇಕು. ದಟ್ ಈಸ್ ದ ನ್ಯೂಟ್ರಿಯೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಪೋಷಕಾಂಶಗಳು ಬೇಕು. ಆ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಒಂದು ಜೀವಿಗಳು ಏನಂತ ಕರಿತೀವಿ, ಒಳಗೊಂಡಿರುವಂಥ ಜೀವಿಗಳನ್ನು ಬಯೋ ಅಂತ ಕರಿತೀವಿ. ಬಯಾಲಜಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಆ ಬಯೋ ಮಾಲಿಕ್ಯೂಲ್ಸ್ ಅಂದರೆ ಏನಪ್ಪ ಅಂದರೆ ಬಯೋ ಇಸ್ ನಥಿಂಗ್ ಬಟ್ ದ ಲಿವಿಂಗ್ ಮಾಲಿಕ್ಯೂಲ್ಸ್. ಅವುಗಳ ದೇಹದಲ್ಲಿರುವಂಥ ಮಾಲಿಕ್ಯೂಲ್ಸ್ಗಳು. ಏನು ಮಾಲಿಕ್ಯೂಲ್ಸ್ಗಳಿದೆ ಅವುಗಳ ದೇಹದಲ್ಲಿ? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಲಿಪಿಡ್ಸು, ಈ ಎಲ್ಲ ಒಂದು ಮಾಲಿಕ್ಯೂಲ್ಸ್, ವಾಟರ್ ಸೋರ್ಸು, ಫೈಬರ್ಸು ಎಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕಂಡುಬರುತ್ತೆ. ಈ ಒಂದು ಏನಿದೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಲಿಪಿಡ್ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಏನಿದೆ ಈ ಎಲ್ಲ ಒಂದು ಮಾಲಿಕ್ಯೂಲ್ಸ್ಗಳು ಏನು ಮಾಡುತ್ತೆ, ಇಟ್ ಮೇಂಟೈನ್ಸ್ ದ ಆ್ಯಂಡ್ ಮೆಟಮಾಲಿಕ್ ಪ್ರೋಸೆಸ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಒಂದು ಬಾಡಿಯ ಬೆಳವಣಿಗೆಗೆ ಸಹಾಯಕ ಮಾಡುತ್ತೆ, ಒಂದು ಕಂಪ್ಲೀಟ್ ಬಾಡಿನ ಮೇಂಟೈನ್ ಮಾಡೋದಕ್ಕೆ ಸಹಾಯಕ ಮಾಡುತ್ತೆ. ಹಾಗೆ ಮೆಟಬಾಲಿಕ್ ಪ್ರೋಸೆಸ್ಗಳು ಏನು ವೇರಿಯಸ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ, ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್, ರಿಪ್ರೊಡಕ್ಷನ್, ಓಕೆ, ಸರ್ಕ್ಯುಲೇಷನ್, ಇವೆಲ್ಲ ಏನು ಒಂದು ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ಇನ್ ದ ಬಾಡಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಎಲ್ಲ ಒಂದು ಮೆಟಬಾಲಿಕ್ ಆ್ಯಕ್ಟಿವಿಟಿ ಪ್ರೋಸೆಸ್ಗಳು ನಡೆಸಬೇಕು ಅಂದರೆ ಒಂದು ಮಾಲಿಕ್ಯೂಲ್ಸ್ಗಳು ಇರುವ ಅತ್ಯಂತ ಅವಶ್ಯಕವಾಗಿದೆ. ಆ ಮಾಲಿಕ್ಯೂಲ್ಸ್ಗಳನ್ನೇ ನಾವೇನು ಕರಿತೀವಿ, ಕಾಲ್ಡ್ ಆಸ್ ಅನ್ ಬಯೋ ಮಾಲಿಕ್ಯೂಲ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಇರುವಂಥ ಈ ಮಾಲಿಕ್ಯೂಲ್ಸ್ಗಳಿಗೆ ಏನು ಕರಿತೀವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್, ಫ್ಯಾಟ್ಸ್, ನ್ಯೂಕ್ಲಿಕ್ ಆ್ಯಸಿಡ್ ಏನಿದೆ, ವಾಟರ್, ಫೈಬರ್ಸ್ ಏನಿದೆ, ದೇ ಆರ್ ಕನ್ಸಿಡರ್ಡ್ ಆಸ್ ಅನ್ ಬಯೋ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬಯೋ ಮಾಲಿಕ್ಯೂಲ್ಸ್ ಏನಾಗಿದೆ ಆರ್ ಇನ್ ದ ಕಾಂಪೊನೆಂಟ್ಸ್ ಆಫ್ ದಿ ಮ್ಯಾಕ್ರೋ ಆರ್ ಮೈಕ್ರೋ. ಮ್ಯಾಕ್ರೋ ಫಾರ್ಮಲ್ಲಿ ನಾವು ತೊಗೊಬೋದು ಮಾಲಿಕ್ಯೂಲ್ಸ್ಗಳನ್ನು, ಮೈಕ್ರೋ ಫಾರ್ಮಲ್ಲೂ ಕೂಡ ಮಾಲಿಕ್ಯೂಲ್ಸನ್ನ ತೊಗೊತೀವಿ. ದಟ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್, ಲಿಪಿಡ್ಸ್, ವಾಟರ್, ಮಾಲಿಕ್ಯೂಲ್ಸ್ ಎಲ್ಲ ಏನಿದೆ ದ ಆರ್ ಬಯೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಈ ಬಯೋ ಮಾಲಿಕ್ಯೂಲ್ಸ್ ಅಂದರೆ ಏನಪ್ಪ ಅಂದರೆ ಹೇಳೋದಾದ್ರೆ ಆಲ್ ಏನಾಗಿದೆ ಅಲ್ಲಿ organic compounds are present in the living organism are considered as an biomolecules. ಬಯೋಮಾಲಿಕ್ಯೂಲ್ಸ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆದಂಥದ್ದು ಏನಿದೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಆಕ್ಸಿಜನ್ ಎಕ್ಸೆಟ್ರಾ, ವಾಟ್ ಎವರ್ ದಿಸ್ ಆರ್ ಆಲ್ ದ ಮಾಲಿಕ್ಯೂಲ್ಸ್ಗಳು. ಈ ಎಲ್ಲ ಒಂದು ಮಾಲಿಕ್ಯೂಲ್ಸ್ಗಳು ಲಿವಿಂಗ್ ಆರ್ಗ್ಯಾನಿಸಮ್ ದೇಹಗಳಲ್ಲಿ ಇದೆ. ಆದ್ದರಿಂದ ವಿ ಕಾಲ್ಡ್ ಆಸ್ ಅನ್ ಬಯೋ ಮಾಲಿಕ್ಯೂಲ್ಸ್ಗಳಂತ ಕರಿತೀವಿ. ಅವನ್ನೆಲ್ಲ ಏನು ಕನ್ಸಿಡರ್ ಮಾಡ್ತೀವಿ, ಅದನ್ನು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಮ್ಮ ಬಾಡಿಗೆ ಕ್ಯಾಲ್ಶಿಯಮಿನ ಅವಶ್ಯಕತೆ ಇದೆ ಅಂದ ತಕ್ಷಣ ಸುಣ್ಣನ ತಿನ್ನಲಿಕ್ಕೆ ಆಗಲ್ಲ. ನಮ್ಮ ಬಾಡಿಗೆ ಕಬ್ಬಿಣದ ಅಂಶದ ಅವಶ್ಯಕತೆ ಇದೆ ಅಂತ ಅಷ್ಟೇ ಕಬ್ಬಿಣ ಪೀಸನ್ನು ತಿನ್ನೋಕ್ಕಾಗಲ್ಲ. ಹೀಗೆ ಈ ಮಾಲಿಕ್ಯೂಲ್ಸ್ಗಳು ಪ್ಲ್ಯಾಂಟಿನ ದೇಹದೊಳಗೆ ಹೋಗುತ್ತೆ. ಪ್ಲ್ಯಾಂಟಿನ ಮುಖಾಂತರ ಏನಾಗ್ತಾ ಹೋಗುತ್ತೆ, ನಮ್ಮ ದೇಹಗಳಲ್ಲಿ ಏನಾಗುತ್ತೆ, ಶೇಖರಣೆ ಆಗ್ತಾ ಹೋಗುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಾವುಗಳು ಏನಾಗ್ತಿದ್ದೀವಿ, ಬದುಕ್ತಾ ಇರೋದು, ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಸರ್ವೈವ್ ಆಗ್ತಿರೋದು. ಆದ್ದರಿಂದ ಪ್ಲ್ಯಾಂಟ್ ಏನು ಮಾಡುತ್ತೆ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ತೊಗೊಳುತ್ತೆ. ಸಾಯಿಲಲ್ಲಿರುವಂಥ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆದಂಥ ಯಾವುದಿರ್ಬೋದು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಅವೆಲ್ಲ ಏನಿರುತ್ತೆ ಕಾಂಪೋನೆಂಟ್ಸ್ಗಳು, ಆ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ನ ಯುಟಿಲೈಸ್ ಮಾಡ್ಕೊಂಡು ಅದನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಏನಾಗ್ತಾ ಹೋಗುತ್ತೆ, ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಯಾವ ಥರ ಅದನ್ನು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಸ್ ಆ ಥರ ಏನು ಆಗಿ ಕನ್ವರ್ಟ್ ಆಗುತ್ತಲ್ವ, ದಟ್ ವಿ ಕಾಲ್ಡ್ ಆಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಇದು ನೋಡಿ, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಇವೆಲ್ಲ, ಫಾಸ್ಫರಸ್, ಸಲ್ಫರ್ ಇವೆಲ್ಲ ಏನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಯಾವುದು, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಲಿಪಿಡ್ಸ್ಗಳೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು. ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ ಏನಾಗ್ತಾ ಹೋಗುತ್ತೆ, ಗಳಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವಾಟರ್ ಇವೆಲ್ಲ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್. ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಯಾವುದು, ಕಾರ್ಬೋಹೈಡ್ರೇಟ್ಸ್, ಅಮೈನೋ ಆಸಿಡ್, ಫ್ಯಾಟಿ ಆಸಿಡ್, ಗ್ಲಿಸರಾಲ್, ಟ್ರೈಗ್ಲಿಸರೈಡ್ಸ್, ಫಾಸ್ಫೋಲಿಪಿಡ್ಸ್, ಕೊಲೆಸ್ಟ್ರಾಲ್, ಅಡಿನೈನ್, ಯುರಾಸಿಲ್ ಇವೆಲ್ಲ ಏನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳೆಲ್ಲ. ಇದು ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ಗಳಿಂದ ಇದೇನಾಗಿದೆ, ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ಗಳು ಆಗಿರೋದು. ಇದಕ್ಕೆ ಕಾರಣ ಎಲ್ಲರೂ ಪ್ಲ್ಯಾಂಟ್ಸಿಂದಲೇ ನಾವು ಪ್ಲ್ಯಾಂಟ್ಸ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ಸ್, ನಾಟ್ ಅನಿಮಲ್. Okay, we human beings cannot prepare the food material. We are dependent on the plants ಮತ್ತು ಅನಿಮಲ್ಸ್ ಮೇಲೆ ಏನಾಗಿದ್ದೀವಿ, ಅವುಗಳ ಪ್ರಾಡಕ್ಟ್ಸ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಸರ್ವೈವ್ ಆಗ್ತಾ ಇದ್ದೀವಿ. ಓಕೆ, ಸೊ ದಟ್
ಇಲ್ಲಿ ಏನಾಗ್ತಾ ಹೋಗುತ್ತೆ, ಈ ಒಂದು ಮಾಲಿಕ್ಯೂಲ್ಸ್ ಇದೆ ಅದ ವಿ ಕನ್ಸಿಡರ್ಡ್ ಆಸ್ ಎ ಮೆಟಬೊಲೈಟ್ಸ್ ಅಂತ ಕರಿತೀವಿ. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಟಬೊಲೈಟ್ಸ್ ಅಂತ ಹೇಳ್ತೀವಿ. ಏನು ಮೆಟಬೊಲೈಟ್ಸ್ ಅಂದರೆ ಏನಪ್ಪ, ಮೆಟಬೊಲೈಟ್ಸ್ ಆರ್ ಎ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದ ಮೆಟಬಾಲಿಸಮ್ ಆಕ್ಟಿವಿಟಿ, ಡೈಜೆಷನ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸಬ್ಸ್ಟೆನ್ಸ್ಗಳನ್ನ ಏನು ಕರಿತೀವಿ, ಕಾಲ್ಡ್ ಆಸ್ ಎ ಮೆಟಬೊಲೈಟ್ಸ್ ಅಂತ ಹೇಳ್ತೀವಿ. ಈ ಮೆಟಬೊಲೈಟ್ಸ್ಗಳು ಲೋಯರ್ ಮಾಲಿಕ್ಯುಲರ್ ವೇಟ್ ಬಯಾಲಜಿಕಲ್ ಕಾಂಪೌಂಡ್ ದಟ್ ಆರ್ ಯೂಶಲಿ ಸಿಂಥಸೈಸ್ ಬೈ ಎನ್ಸೈಮ್ಸ್. ಓಕೆ, ಎನ್ಸೈಮ್ಸ್ಗಳಿಂದ ಸಿಂಥಸೈಸ್ ಆಗುತ್ತೆ. ಅದರಲ್ಲಿ 2 ಟೈಪ್ಸ್ ಬರ್ತಾ ಹೋಗುತ್ತೆ, ಪ್ರೈಮರಿ ಮೆಟಬೊಲೈಟ್ಸ್ ಮತ್ತು ಸೆಕೆಂಡರಿ ಮೆಟಬೊಲೈಟ್ಸ್ ಅಂತೇಳಿ. ಪ್ರೈಮರಿ ಮೆಟಬೊಲೈಟ್ಸ್ ಅಂದರೆ ಏನಪ್ಪ, ದೀಸ್ ಆರ್ ದ ಕೈಂಡ್ ಆಫ್ ಮೆಟಬೊಲೈಟ್ಸ್ ದಟ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ದ ರಿಪ್ರೊಡಕ್ಷನ್. ನಾವೇನು ಒಂದು ಬೆಳವಣಿಗೆ ಆಗ್ತಿದೆ, ಗ್ರೋತ್ ಆಗ್ತಿದೆ, ಒಂದು ರಿಪ್ರೊಡಕ್ಷನ್ ಆಗ್ತಾ ಇದೆ, ಒಂದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಇದಕ್ಕೆಲ್ಲ ಕಾರಣ ಯಾವುದು, ಈ ಒಂದು ಮೆಟಬೊಲೈಟ್ಸ್ಗಳು. ನಾವು ತೊಗೊತಿರುವಂಥ ಯಾವುದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್, ಲಿಪಿಡ್ಸ್ ಏನು ತೊಗೊತೀವಿ, ದಟ್ ವಿ ಕನ್ಸಿಡರ್. ದೇ ಆರ್ ಯೂಶಲಿ ಪರ್ಫಾರ್ಮ್ಸ್ ದ ಫಿಸಿಯಾಲಜಿಕಲ್ ಫಂಕ್ಷನ್ ಇನ್ ದ ಆರ್ಗನಿಸಮ್. ಇವು ಫಿಸಿಯಾಲಜಿಕಲ್ ಫಂಕ್ಷನ್ ಅಂದರೆ ಏನಪ್ಪ ಅಂದರೆ, ಒಳಗೆ ಆಗುವಂಥ ಒಂದು ಬೆಳವಣಿಗೆ, ಡೆವಲಪ್ಮೆಂಟ್ ಫಂಕ್ಷನ್ಸ್ ಏನಾಗುತ್ತೆ, ಆ ಒಂದು ಫಂಕ್ಷನ್ಸ್ನ ನಡೆಸಬೇಕಂದ್ರೆ ಏನು ಬೇಕು, ಪ್ರೈಮರಿ ಮೆಟಬೊಲೈಟ್ಸ್ ಬೇಕು. ಯಾವುದದು ಪ್ರೈಮರಿ ಮೆಟಬೊಲೈಟ್ಸ್ಗಳು, ಶುಗರ್ ಅಂತ ಹೇಳ್ತೀವಿ, ಅಮ್ಯಾನೋ ಆಸಿಡ್ಸ್ ಅಂತ, ಟ್ರೈಕಾರ್ಬಾಕ್ಸಿಕ್ ಆಸಿಡ್, ಪ್ರೋಟೀನ್ಸು, ನ್ಯೂಕ್ಲಿಕ್ ಆಸಿಡು, ಓಕೆ, ದಟ್ ಇಸ್ ಪಾಲಿಸ್ಯಾಕರೈಡ್ಸ್, ಇವೆಲ್ಲ ಏನು ಪ್ರೈಮರಿ ಮೆಟಬೊಲೈಟ್ಸ್ಗಳು. ನೆಕ್ಸ್ಟ್ ಸೆಕೆಂಡರಿ ಮೆಟಬೊಲೈಟ್ಸ್ ಅಂದರೆ ಏನಪ್ಪ, ದೇ ಆರ್ ದ ಮೆಟಬೊಲೈಟ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ನಾರ್ಮಲ್ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ರಿಪ್ರೊಡಕ್ಷನ್ ಆಫ್ ದಿ ಆರ್ಗ್ಯಾನಿಸಮ್. ಗ್ರೋತ್ ಮತ್ತು ಡೆವಲಪ್ಮೆಂಟ್ ಮತ್ತು ರಿಪ್ರೊಡಕ್ಷನ್ ಟೈಮಲ್ಲಿ ಡೈರೆಕ್ಟಾಗಿ ಯೂಸ್ ಆಗದೇ ಇರುವಂಥ ಮೆಟಬೊಲೈಟ್ಸ್ಗಳನ್ನ ಏನು ಕರಿತೀವಿ, ಕಾಲ್ಡ್ ಆಸ್ ಎ ಸೆಕೆಂಡರಿ ಮೆಟಬೊಲೈಟ್ಸ್ ಅಂತ ಕರಿತೀವಿ. ಏನುಡು ಅಂದರೆ ಅರ್ಥ ಇವು ಲಿಸ್ಟ್: ಆಲ್ಕೊಲೈಡ್ಸ್ಗಳು, ಟಾಕ್ಸಿನ್, ಡ್ರಗ್ಸ್ಗಳು, ದಟ್ ಇಸ್ ಪಿಗ್ಮೆಂಟ್ಸ್ ಲೈಕ್ ಕೆರೋಟಿನಾಯ್ಡ್ಸ್, ಆಂಥೋಸೈನಿನ್, ಆಲ್ಕೊಲೈಡ್ಸ್ ಲೈಕ್ ಮಾರ್ಫಿನ್, ಕೊಡೈನ್, ಟರ್ಪಿನಾಯ್ಡ್ಸ್ ಅಂದರೆ ಏನು, ಮೊನೋಟರ್ಪಿನ್ಸ್, ಡೈಟರ್ಪಿನ್ಸ್ ಅಂತ ಕರಿತೀವಿ. ಎಸೆನ್ಷಿಯಲ್ ಆಯಿಲ್ಸ್ಗಳು, ಲೆಮನ್ ಗ್ರಾಸ್ ಆಯಿಲ್ಸು, ಟಾಕ್ಸಿನ್ ಲೈಕ್ ಎಬ್ರಿನ್, ರೆಸಿನ್ ಆ್ಯಂಡ್ ಲೆಸಿಟಿನ್ ಅನ್ನೋದು ಕಾರ್ನ್ ಕ್ಯಾನ್ ವೆಲೈನ್ ಅಂತ ಹೇಳ್ತೀವಿ. ಕಾರ್ನ್ ಕ್ಯಾನಾ ವ್ಯಾಲಿನ್ ಸಾರಿ ತಪ್ಪಾಗಿದೆ, ಕಾರ್ನ್ ಕ್ಯಾನಾ ವ್ಯಾಲಿನ್ ಎ ಅಂತ ಕರಿತೀವಿ. ಡ್ರಗ್ಸ್ ಲೈಕ್ ಪ್ಯಾನ್ಬ್ಲಾಸ್ಟಿನ್, ಕುರ್ಕುಮಿನ್ ಆ್ಯಂಡ್ ಪಾಲಿಮರಿಕ್ ಸಬ್ಸ್ಟೆನ್ಸ್ ಲೈಕ್ ರಬ್ಬರ್, ಗಮ್ಸ್ ಆ್ಯಂಡ್ ಸೆಲ್ಯುಲೋಸ್. ಓಕೆ, ಲೈಕ್ ದಿಸ್ ದ ವೇರಿಯಸ್ ಏನಾಗ್ತಾ ಹೋಗುತ್ತೆ, ಇವೆಲ್ಲ ನಾನ್ ಮೆಟಬೊಲೈಟ್ಸ್ಗಳು ಅಂದರೆ ಸೆಕೆಂಡರಿ ಮೆಟಬೊಲೈಟ್ಸ್ಗಳು. ಈ ಸೆಕೆಂಡರಿ ಮೆಟಬೊಲೈಟ್ಸ್ಗಳು ಗ್ರೋತ್ ಡೆವಲಪ್ಮೆಂಟಿಗೆ ಯೂಸ್ ಆಗುವಂಥ ಮೆಟಬೊಲೈಟ್ಸ್ಗಳೆಲ್ಲ ಇದು. ಓಕೆ, ಪ್ಯಾನ್ಬ್ಲಾಸ್ಟಿನು, ಕುರ್ಕುಮಿನ್ ಅನ್ನೋದು, ಕಾರ್ನ್ ಕ್ಯಾನಾ ವ್ಯಾಲಿನ್ ಅನ್ನೋದು, ಇವೆಲ್ಲ ಏನಾಗುತ್ತೆ, ಮೊನೋಟರ್ಪಿನ್, ಡೈಟರ್ಪಿನ್, ಮಾರ್ಫಿನ್, ಕೊಡೈನ್, ಇವೆಲ್ಲ ಏನಿದೆ, ಇವೆಲ್ಲ ನಮ್ಮ ಬಾಡಿಗೆ ಗ್ರೋತ್ ಡೆವಲಪ್ಮೆಂಟಿಗೆ ಯೂಸ್ ಆಗದಲೇ ಇರುವಂಥ ವಸ್ತುಗಳು ಇವೆಲ್ಲ. ಓಕೆ, ದಿಸ್ ಆಲ್ ಕಮ್ಸ್ ಫ್ರಮ್ ದ ಪ್ರಾಡಕ್ಟ್ಸ್ ಆಫ್ ದಿ ಪ್ಲಾಂಟ್ಸ್ ಅಂದರೆ ಬರುವಂಥ ಕಂಟೆಂಟ್ಸ್ಗಳು. ದೀಸ್ ಏನಿದೆ, ಒನ್ಸ್ ಅಗೇನ್ ನೋಟಲ್ಲಿ ನೋಡ್ತೇನೆ ನೋಡಿ. ಈ ಅನ್ಲೈಕ್ ಸೆಕೆಂಡರಿ ಮೆಟಬೊಲೈಟ್ಸ್, ಪ್ರೈಮರಿ ಮೆಟಬೊಲೈಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಸೆಲ್ ಗ್ರೋತ್ ಆ್ಯಂಡ್ ದೇ ಆರ್ ಇನ್ವಾಲ್ವ್ ಡೈರೆಕ್ಟ್ಲಿ ಇನ್ ದ ಮೆಟಬಾಲಿಕ್ ರಿಯಾಕ್ಷನ್ ಸಚ್ ಆಸ್ ರೆಸ್ಪಿರೇಷನ್ ಆ್ಯಂಡ್ ಫೋಟೋಸಿಂಥಸಿಸ್ಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಪ್ರೈಮರಿ ಮೆಟಬೊಲೈಟ್ಸ್. ಪ್ರೈಮರಿ ಮೆಟಬೊಲೈಟ್ಸ್ ಆರ್ ಐಡೆಂಟಿಕಲ್ ಅಮಾಂಗ್ ಮೋಸ್ಟ್ ಆರ್ಗನಿಸಮ್, ಎಲ್ಲ ಆರ್ಗನಿಸಮಲ್ಲೂ ಸೇಮ್ ಇರುತ್ತೆ. ವೆರಾಸ್ ದ ಸೆಕೆಂಡರಿ ಮೆಟಬೊಲೈಟ್ಸ್ ಏನಾಗುತ್ತೆ, ನ್ಯೂಮರಸ್ ಇದೆ ಮತ್ತು ವೈಡ್ ಸ್ಪ್ರೆಡ್ ಇದೆ, ಬೇರೆ ಬೇರೆ ಒಂದೊಂದು ಆರ್ಗನಿಸಮ್ ಒಂದೊಂದು ಥರ ಇರುತ್ತೆ. Secondary metabolites are derived by the pathway in which the primary metabolites involved. ಸೆಕೆಂಡರಿ ಅಂದರೆ ಪ್ರೈಮರಿಯಿಂದನೇ ಸೆಕೆಂಡರಿ ಮೆಟಬೊಲೈಟ್ಸ್ಗಳ ಪಾತ್ವೆ ಆಗಿರುತ್ತೆ. ದೇರ್ಫೋರ್ ಸೆಕೆಂಡರಿ ಮೆಟಬೊಲೈಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎಂಡ್ ಪ್ರಾಡಕ್ಟ್ ಆಫ್ ದಿ ಪ್ರೈಮರಿ ಮೆಟಬೊಲೈಟ್ಸ್. ಇನ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಲಿಪಿಡ್ಸ್ ಏನಿದೆ ಅವುಗಳೆಲ್ಲ ಬ್ರೇಕ್ ಡೌನ್ ಆದಾಗ ಬರುವಂಥ ಸರ್ಟನ್ ಪ್ರಾಡಕ್ಟ್ಸ್ಗಳನ್ನೇ ನಾವೇನು ಕನ್ಸಿಡರ್ ಮಾಡ್ತೀವಿ, ಸೆಕೆಂಡರಿ ಮೆಟಬೊಲೈಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೈಮರಿ ಮೆಟಬೊಲೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ growth phase of the cell, while secondary metabolites are produced during the non-growth phase of the cell. ಇದು ಪ್ರೈಮರಿ ಮೆಟಬೊಲೈಟ್ಸ್ ಏನಾಗ್ತಾ ಹೋಗುತ್ತೆ, ಗ್ರೋತ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಗ್ರೋತ್ ಮತ್ತು ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗಲ್ಲ, ಯಾವುದು ಸೆಕೆಂಡರಿ ಮೆಟಬೊಲೈಟ್ಸ್. ಓಕೆ, ಸೊ ಇದಿಷ್ಟು ಏನಿದೆ ಪ್ರೈಮರಿ ಸೆಕೆಂಡರಿ ಮೆಟಬೊಲೈಟ್ಸು ಅಂತ ಏನು ಇಂಪಾರ್ಟೆಂಟ್ ಇಲ್ಲ, ಎಕ್ಸಾಮ್ ಪಾರ್ಟಿಗೆ ಜಸ್ಟ್ ಗ್ಲಾನ್ಸ್ ಮಾಡಿ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇದು ಇಂಪಾರ್ಟೆಂಟ್. ಈ ಏನು ಮಾಲಿಕ್ಯೂಲ್ಸ್ ತೊಗೊತೀವಿ ದಟ್ ಈಸ್ ಕ್ಲಾಸಿಫೈಡ್ ಆಸ್ ಅ ಮೈಕ್ರೋ ಮಾಲಿಕ್ಯೂಲ್ಸ್ ಆ್ಯಂಡ್ ದಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಿ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ದಟ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಇವೆಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮೈಕ್ರೋ ಮಾಲಿಕ್ಯೂಲ್ಸ್ ಅಂದರೆ ಏನು, ಕಬ್ಬಿಣ ಅಂಶ, ಐರನ್ನು, ಓಕೆ, ಮೆಗ್ನೀಷಿಯಮು, ಇಂಥವೆಲ್ಲ ಏನಾಗುತ್ತೆ ಲೆಸ್ ಕ್ವಾಂಟಿಟಿಯಲ್ಲಿ ನಮ್ಮ ಬಾಡಿಗೆ ಯುಟಿಲೈಸ್ ಆಗ್ತಾ ಇರೋದ್ರಿಂದ ಅದನ್ನು ಮೈಕ್ರೋ ಮಾಲಿಕ್ಯೂಲ್ಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ದೇರ್ ಈಸ್ ಒನ್ ಫ್ಯೂಚರ್ ಕಾಮನ್ ಟು ಆಲ್ ದ ಕಾಂಪೌಂಡ್ಸ್ ಫೌಂಡ್ ಇನ್ ದ ಆಸಿಡ್ ಸಾಲ್ಯುಬಲ್
full. They have the molecular weight ranging from 18 to around 800 Dalton approximate. The weight varies ಆಗ್ತಾ ಹೋಗುತ್ತೆ compound weight. In acid, insoluble fraction has only 4 types of organic compound: protein, nucleic acid, polysaccharides, lipids ಮಾತ್ರ ಇರುತ್ತೆ. Okay, the classes of the compound which is exception of the lipid have a molecular weight in ranges from 10,000 Dalton and the above. ಅದಕ್ಕಿಂತ ಹೆಚ್ಚು ಕೂಡ weight ಇರಬಹುದು. Okay, so here let us come directly to the ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ನ ಎರಡು ಗ್ರೂಪ್ ಆಗಿ ಮಾಡ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಇಂಟೇಕ್ ಆಫ್ ದ ಮಾಲಿಕ್ಯೂಲ್ಸ್ ಬೇಸಿಸ್ ಮೇಲೆ ಅದನ್ನು ಮೈಕ್ರೋ ಮಾಲಿಕ್ಯೂಲ್ಸ್ ಮತ್ತು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದರೆ ಏನಪ್ಪ ಅಂದರೆ ಎಕ್ಸಾಂಪಲ್ ಬಯೋಮಾಲಿಕ್ಯೂಲ್ಸ್ ವಿಚ್ ಆರ್ ಫೌಂಡ್ ಇನ್ ದ ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ ಆ್ಯಂಡ್ ಹ್ಯಾವ್ ದ ಲಾರ್ಜ್ ಮಾಲಿಕ್ಯುಲರ್ ವೇಟ್. ಮ್ಯಾಕ್ರೋ ಮಾಲಿಕ್ಯುಲರ್ ವೇಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆಸಿಡ್ ಇನ್ಸಾಲ್ಯುಬಲ್, ಆಸಿಡಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಓಕೆ, ಸೊ ಮತ್ತು ಲಾರ್ಜ್ ಕ್ವಾಂಟಿಟಿಯಲ್ಲಿ ನಮ್ಮ ಬಾಡಿಯಲ್ಲಿ ಇದು ಯುಟಿಲೈಸ್ ಆಗ್ತಾ ಇರುತ್ತೆ. ದಟ್ ಈಸ್ ಅ ನ್ಯೂಕ್ಲಿಕ್ ಆಸಿಡ್ ಆ್ಯಂಡ್ ಎ ಪಾಲಿಸ್ಯಾಕರೈಡ್ಸ್. ದಟ್ ಈಸ್ ಅ ಪಾಲಿಸ್ಯಾಕರೈಡ್ಸ್ ಇಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಗ್ಲೂಕೋಸ್ ಯೂನಿಟೀಸ್ ಟುಗೆದರ್ ಫಾರ್ಮ್ಸ್ ಎ ಪಾಲಿಸ್ಯಾಕರೈಡ್ಸ್. ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಮೈಕ್ರೋ ಮಾಲಿಕ್ಯೂಲ್ಸ್ ಅಂದರೆ ಏನಪ್ಪ ಅಂದರೆ ಮಾಲಿಕ್ಯೂಲ್ಸ್ ಆರ್ ರಿಲೇಟಿವ್ಲಿ ಲೋಯರ್ ಮಾಲಿಕ್ಯುಲರ್ ವೇಟ್ ಇರುತ್ತೆ, ಲೆಸ್ ದ್ಯಾನ್ 10,000 Dalton ಇರುತ್ತೆ, ಮತ್ತು ಲೆಸ್ ನಮ್ಮ ಬಾಡಿಗೆ ಬೇಕಾಗಿರೋದು ಅಂತಲ್ಲ. ದಟ್ ಈಸ್ ನಥಿಂಗ್ ಬಟ್ ಅದರ ಮಾಲಿಕ್ಯುಲರ್ ವೇಟು ಕಡಿಮೆ ಇರುತ್ತೆ. ದಟ್ ಈಸ್ ಅ ಮೊನೋಸ್ಯಾಕ್ರೈಡ್ಸ್, ಆಲಿಗೋಸ್ಯಾಕ್ರೈಡ್ಸ್, ಫ್ಯಾಟಿ ಆಸಿಡ್, ಅಮೈನೋ ಆಸಿಡ್ಸ್ ಏನಿದೆ, ನ್ಯೂಕ್ಲಿಯೋಟೈಡ್ಸ್, ದಿಸ್ ಆರ್ ಆಲ್ ದಿ ಮೈಕ್ರೋ ಮಾಲಿಕ್ಯೂಲ್ಸ್ಗಳು. ದೇ ಹ್ಯಾವ್ ದ ಲೋಯರ್ ಮಾಲಿಕ್ಯುಲರ್ ವೇಟ್. ಓಕೆ, so this is about the macromolecules and the micromolecules ಬಗ್ಗೆ ಆಯ್ತಿಷ್ಟು. So next let us come directly to the important point, that is the proteins, carbohydrates, lipids. ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. First let us take the protein ಅನ್ನು ತಗೋಣ. So protein, it is a polymer of amino acid. Protein ಅಂದರೆ ಏನಪ್ಪ ಅಂದರೆ a group of amino acid forms the protein. They are the group of the organic compound found in all living organism. ಎಲ್ಲ ಲಿವಿಂಗ್ ಆರ್ಗನಿಸಮ್ಸಲ್ಲೂ ಪ್ರೋಟೀನ್ ಅತ್ಯಂತ ಅವಶ್ಯಕವಾಗಿದೆ. ಪ್ರೋಟೀನ್ ಏನು ಮಾಡ್ತಾ ಹೋಗುತ್ತೆ, ಇಟ್ ಹೆಲ್ಪ್ಸ್ ಇನ್ ದ cell division. Growth and development of your body depends upon the protein source. If the lack of protein takes place, malnutrition ಆದರೆ ಏನಾಗುತ್ತೆ, ಪ್ರೋಟೀನ್ ಕಂಟೆಂಟ್ ರೆಡ್ಯೂಸ್ ಆದರೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ ನಮ್ಮ ಬಾಡಿಯಲ್ಲಿ ಕಾಣಿಸಲ್ಲ. ಓಕೆ, ಸೆಲ್ ಡಿವೈಡ್ ಆಗ್ತಾ ಇರೋದೆ ಯಾವುದರಿಂದ, ಪ್ರೋಟೀನ್ಸಿಂದ. ಸೆಲ್ ಬೆಳವಣಿಗೆ ಆಗ್ತಿರೋದು, ಡಿವಿಷನ್ ಆಗ್ತಿದೆ, ನಂಬರ್ ಇನ್ಕ್ರೀಸ್ ಆಗ್ತಿದೆ ಸೆಲ್ ಅಂದರೆ ಅದರಲ್ಲಿರುವಂಥ ಪ್ರೋಟೀನ್ ಏನಾಗುತ್ತೆ, ಅಮೈನೋ ಆಸಿಡ್ ಆಗಿ ರೆಡ್ಯೂಸ್ ಆಗುತ್ತೆ. ಅಮೈನೋ ಆಸಿಡ್ಸ್ ನಥಿಂಗ್ ಬಟ್ ದ RNAs ಆ್ಯಂಡ್ DNA. RNA is nothing but ribonucleic acid, DNA is nothing but deoxyribonucleic acid. ಅವೆಲ್ಲ ಯಾವುದರಿಂದ ಆಗಿರುತ್ತೆ, ಅಮೈನೋ ಆಸಿಡ್ಸ್ಗಳಿಂದನೇ ಆಗಿರೋದು. ಓಕೆ, so protein or a polypeptides, they have the linear chain of amino acid linked by the peptide bond. ಅಂದರೆ ಅರ್ಥ ಏನಪ್ಪ, ಒಂದು ಅಮೈನೋ ಆಸಿಡಿಗೂ ಇನ್ನೊಂದು ಅಮೈನೋ ಆಸಿಡ್ ನಡುವೆ ಏನಾಗ್ತಾ ಹೋಗುತ್ತೆ, ಕನೆಕ್ಷನ್ಸ್ ಇದೆ. ಈಗ ಒಂದು ಅಮೈನೋ ಆಸಿಡ್ ಅಂದರೆ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಅಮೈನೋ ಆಸಿಡ್. ಇದು ಒಂದು ಅಮೈನೋ ಆಸಿಡ್, ಇನ್ನೊಂದು ಅಮೈನೋ ಆಸಿಡ್ ನಡುವೆ ಏನಾಗ್ತಾ ಹೋಗುತ್ತೆ, ಸ್ಟ್ರಕ್ಚರ್ ಏನು ಕ್ರಿಯೇಟ್ ಆಗುತ್ತೆ, ಅದ್ರ ನಡುವೆ ಇರುವಂಥ ಬಾಂಡನ್ನ ಏನು ಕರಿತೀವಿ, ವಿ ಕಾಲ್ಡ್ ಆಸ್ ಅನ್ ಪೆಪ್ಟೈಡ್ ಬಾಂಡ್. ಒನ್ ಅಮೈನೋ ಆಸಿಡ್ ಆ್ಯಂಡ್ ಅನದರ್ ಅಮೈನೋ ಆಸಿಡ್ ಇಸ್ ಬಾಂಡೆಡ್ ವಿತ್ ದ ಪೆಪ್ಟೈಡ್ ಬಾಂಡ್ಸ್ ಅಂತ ಹೇಳ್ತೀನಿ. ಸೊ ನೋಡಿ, ಡೆಫಿನೇಷನ್ ಕೊಟ್ಟಿದ್ದೀನಿ. ಹಿಯರ್ ವಾಟ್ ಆರ್ ಅಮೈನೋ ಆಸಿಡ್ಸ್ ಅಂತ ಕೇಳಿದ್ರೆ, ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿ ಪ್ರೋಟೀನ್ ಕಂಟೈನ್ಸ್ ಎನ್ ಅಮೈನೋ ಆಸಿಡ್, ದಟ್ ಇಸ್ NH2 ಗ್ರೂಪ್ ಇರುತ್ತೆ, ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್ COOH ಗ್ರೂಪು ಇರುತ್ತೆ. ದಟ್ ಟುಗೆದರ್ ಫಾರ್ಮ್ಸ್ ದಿ ಅಮೈನೋ ಆಸಿಡ್. ಏನಿದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿ ಪ್ರೋಟೀನ್ ವಿಚ್ ಕಂಟೈನ್ಸ್ ಅಮೈನೋ ಗ್ರೂಪ್ ಆ್ಯಂಡ್ ದಿ ಕಾರ್ಬಾಕ್ಸಿಲ್ ಗ್ರೂಪ್. ಯಾವುದಿರುತ್ತೆ, ಕಾರ್ಬಾಕ್ಸಿಲ್ ಗ್ರೂಪ್ ಆ್ಯಂಡ್ ದಿ ಅಮೈನೋ ಗ್ರೂಪ್ಸ್. ಓಕೆ ಚಿಲ್ಡ್ರನ್, ಅರ್ಥ ಆಗ್ತಿದೆ ಮಕ್ಕಳ? ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ಟುಗೆದರ್ ಫಾರ್ಮ್ಸ್ ದಿ ಅಮೈನೋ ಆಸಿಡ್. ನೋಡಿ, ಇದು ಇನ್ನೊಂದು ಅಮೈನೋ ಆಸಿಡ್ ಬೈಂಡಿಂಗ್ ಆಗುವಂಥ ಜಾಗ ಇದು, CH NH2. ಓಕೆ, NH2 is nothing but amino acid, COOH is nothing but the ಕಾರ್ಬಾಕ್ಸಿಕ್ ಗ್ರೂಪ್ ಆಸಿಡ್. ಹಾರ್ ಇಸ್ ಗ್ರೂಪ್ ಏನಪ್ಪ ಅಂದರೆ ಸೈಡ್ ಚೈನ್. ಇಲ್ಲಿ ಇನ್ನೊಂದು ಚೈನ್ ಆಫ್ ಅಮೈನೋ ಆಸಿಡ್ ಕನೆಕ್ಷನ್ ಆಗುವಂಥ ಜಾಗಕ್ಕೆ ಆರ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ದ ಸ್ಟ್ರಕ್ಚರ್ ಆಫ್ ದ ಸೈಡ್ ಚೈನ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಅಮೈನೋ ಆಸಿಡ್, ಆ್ಯಂಡ್ 20 ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ನಮ್ಮ ಬಾಡಿಯಲ್ಲಿ ಏನಾಗ್ತಾ ಹೋಗುತ್ತೆ, ಸಿಂಥಸೈಸ್ ಆಗುತ್ತೆ. ಓಕೆ, ಈ 20 ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ವಿಲ್ ಬಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ಅಡೆನೈನ್, ವ್ಯಾಲಿನ್, ಸಿಸ್ಟೀನ್, ಯುರಾಸಿಲ್, ಗ್ವಾನಿನ್, glutamic acid, ಇವೆಲ್ಲ ಏನು, ಅಮೈನೋ ಆಸಿಡ್. 20 different kinds of amino acid will be synthesized in our body system.
Okay, certain amino acids are essential for our health body and they have to be supplied through our diet. ಕೆಲವು ಏನಾಗುತ್ತೆ ಅಮೈನೋ ಆಸಿಡ್ಸ್ಗಳು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಅಮೈನೋ ಆಸಿಡ್ಸ್ಗಳ ಅವಶ್ಯಕತೆ ಇರುತ್ತೆ. ಅದನ್ನು ಕೆಲವು ಫುಡ್ ಡಯಟಿಂದನೇ ಏನಾಗಬೇಕಾಗುತ್ತೆ, ಒಳಗೆ ಹೋಗ್ಬೇಕಾಗ್ತಾ ಇರುತ್ತೆ. ಓಕೆ, ಸೊ ಮೇನ್ ಫಂಕ್ಷನ್ಸ್ ಆಫ್ ದಿಸ್ ಪ್ರೋಟೀನ್ ಏನಪ್ಪ ಅಂದರೆ, ಓಕೆ, ಸೊ ಮೇನ್ ಫಂಕ್ಷನ್ ಆಫ್ ದ ಪ್ರೋಟೀನ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಇದು, ಎಕ್ಸಾಮಲ್ಲಿ 3 ಅಥವಾ 5 ಮಾರ್ಕ್ಸ್ ಕ್ವಶನ್. ದ ಪ್ರೋಟೀನ್ ಕ್ಯಾರಿ ಔಟ್ ದ ಇಂಪಾರ್ಟೆಂಟ್ ಫಂಕ್ಷನ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಪ್ರೋಟೀನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಆ್ಯಂಡ್ ಪ್ರೋಟೀನ್ ಟೇಕ್ಸ್ ಪಾರ್ಟ್ ಇನ್ ಅ ಟ್ರಾನ್ಸ್ಪೋರ್ಟೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್. ಪ್ರೋಟೀನ್ ಹೆಲ್ಪಿಂದನೇ ಏನಾಗಬೇಕು, ನ್ಯೂಟ್ರಿಯೆಂಟ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗಬೇಕು ಯಾವುದ್ರೊಳಗಡೆ, ಸೆಲ್ ಮೆಂಬ್ರೇನ್. ಪ್ರತಿಯೊಂದು ಸೆಲ್ಸಿಗೆ ಒಂದು ಮೆಂಬ್ರೇನ್ ಇರುತ್ತಲ್ಲ, ಮೆಂಬ್ರೇನಿಗೆ ಆ ಮೆಂಬ್ರೇನಿ ಒಳಗಡೆ ಒಂದು ಪ್ರೋಟೀನ್ಸ್ ಏನು ಮಾಡುತ್ತೆ, ಹೆಲ್ಪ್ಫುಲ್ ಮಾಡುತ್ತೆ. ಅವು ಆದ್ದರಿಂದ ಏನಾಗುತ್ತೆ, ಒಳಗೆ ನ್ಯೂಟ್ರಿಯೆಂಟ್ಸ್ಗಳು ಸೆಲ್ ಒಳಗಡೆ ಎಂಟ್ರಿ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ಗಳು. ಯಾವುದು ಹೆಲ್ಪಿಂದ, ಪ್ರೋಟೀನ್ ಹೆಲ್ಪಿಂದ. ಸಮ್ ಪ್ರೋಟೀನ್ ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷಸ್ ಆರ್ಗ್ಯಾನಿಸಮ್ ಆ್ಯಕ್ಟ್ ಆಸ್ ಆ್ಯಂಟಿಬಯೋಟಿಕ್ಸ್. ಈ ಪ್ರೋಟೀನ್ಸ್ ಈಗ ಹೇಳ್ತಾರೆ, ಪ್ರೋಟೀನ್ ನಿಮಗೆ ಪ್ರೆಸೆಂಟ್ COVID-19 ಪ್ರೋಟೀನ್ ಡಿಫಿಷಿಯನ್ಸಿ ಆದರೆ ನಾವೇನು ಮಾಡಲಿಕ್ಕಾಗಲ್ಲ, ಫೈಟ್ ಮಾಡ್ಕೊಳ್ಲಿಕ್ಕಾಗಲ್ಲ ಅದ್ರ ಜೊತೆಗೆ ಬಂದಂಥ ಒಂದು ವೈರಸ್ ಜೊತೆಗೆ. ಸೊ ದಟ್ ಪ್ರೋಟೀನ್ ಸೋರ್ಸ್ ಇರುವಂಥ ಫುಡ್ಡನ್ನು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ, ಅದರಿಂದ ಏನಾಗುತ್ತೆ, ಆ್ಯಂಟಿಬಾಡೀಸ್ಗಳೇನಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ಫೈಟ್ ಅಗೇನೆಸ್ಟ್ ದ ಇನ್ಫೆಕ್ಷಿಯಸ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ ಡಾಕ್ಟರ್ಸ್ಗಳು. ಓಕೆ, ಅದು ಆ ಒಂದು ಪ್ರೋಟೀನ್ ಸೋರ್ಸ್ ನಮ್ಮ ಬಾಡಿಗೆ ಅತ್ಯಂತ ಅವಶ್ಯಕವಾಗಿದೆ. ಹಾಗೆ ಪ್ರೋಟೀನ್ಸಿಂದ ಹಾರ್ಮೋನ್ಸ್ಗಳು ಏನಾಗ್ತಾ ಹೋಗುತ್ತೆ, ಸಿಂಥಸೈಸ್ ಆಗುತ್ತೆ ನೇಚರಲ್ಲಿ. ಅದರಲ್ಲಿ ಯಾವುದು ಒನ್ ಆಫ್ ದ ಎಕ್ಸಾಂಪಲ್ ಇನ್ಸುಲಿನ್ ಹಾರ್ಮೋನ್. ಇದೇನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ಸುಲಿನ್ ಕಡಿಮೆ ಆಯಿತು, ಪ್ರೊಡಕ್ಷನ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ, ಗ್ಲೂಕೋಸ್ ಡಸ್ ನಾಟ್ ಕನ್ವರ್ಟ್ ಆ್ಯಸ್ ಎ ಗ್ಲೈಕೋಜಿನ್. ಗ್ಲೂಕೋಸ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಯೂರಿನಲ್ಲೂ ರಿಲೀಸ್ ಆಗಲಿಕ್ಕೆ ಶುರುವಾಗುತ್ತೆ, ಬ್ಲಡ್ಡಲ್ಲೂ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಏನು ಡಿಸಾರ್ಡರ್ ಅಂತ ಹೇಳ್ತೀವಿ, ಅದನ್ನು ಡಯಾಬಿಟಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಡಯಾಬಿಟಿಕ್ ಪೇಷಂಟಲ್ಲಿ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಏನಾಗಿರುತ್ತೆ, ರೆಡ್ಯೂಸ್ ಆಗುತ್ತೆ. Okay, so that excess of glucose does not convert as a glycogen. Okay, all the enzyme or the protein in nature, in enzyme ಗಳು ಪ್ರೊಡಕ್ಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಎಲ್ಲ ಎಂಜೈಮ್, ರೆನಿನ್, ಪೆಕ್ಟಿನ್, ಸುಕ್ರೇಸ್, ಮಾಲ್ಟೇಸ್, ಪೆಪ್ಟಿಡೇಸ್, ಇವೆಲ್ಲ ಏನಿದೆ ಎಂಜೈಮ್ಸ್ಗಳು, ಎಲ್ಲ ಎಂಜೈಮ್ಸ್ಗಳು ಪ್ರೊಡಕ್ಷನ್ ಆಗಬೇಕು ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಅವಶ್ಯಕತೆವಾಗಿ. ಓಕೆ, ದೇ ಕೆಟಲೈಸ್ ದ ಬಯೋಕೆಮಿಕಲ್ ರಿಯಾಕ್ಷನ್ ದಟ್ ಕ್ಯಾರಿ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಟು ಪ್ರೊಡ್ಯೂಸ್ ದ ಎನರ್ಜೀಸ್. ಈ ಎಂಜೈಮ್ಸ್ಗಳು ಪ್ರೋಟೀನ್ಗಳಿಂದನೇ ಆಗಿರೋದು. ಈ ಎಂಜೈಮ್ಸ್ಗಳ ಹೆಲ್ಪಿಂದ ಏನಾಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಏನು ರಿಯಾಕ್ಷನ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ, ವಿಲ್ ಬಿ ರೆಡ್ಯೂಸ್ಡ್ ಆಸ್ ಅನ್ ಗ್ಲೂಕೋಸ್, ಪ್ರೋಟೀನ್ ವಿಲ್ ಬಿ ರೆಡ್ಯೂಸ್ಡ್ ಆಸ್ ಅಮೈನೋ ಆಸಿಡ್, ಲಿಪಿಡ್ಸ್ ವಿಲ್ ಬಿ ರೆಡ್ಯೂಸ್ಡ್ ಆಸ್ ಫ್ಯಾಟಿ ಆಸಿಡ್ ಆ್ಯಂಡ್ ದ ಗ್ಲಿಸರಾಲ್. ದಿಸ್ ಆಲ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಡೈಜೆಷನ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ವೇರಿಯಸ್ ಎಂಜೈಮ್ ಹೇಗೆ ರಿಯಾಕ್ಷನ್, ಬಯೋಕೆಮಿಕಲ್ ರಿಯಾಕ್ಷನ್ ಆಗಿ ಏನು ಸಿಂಪಲ್ ಪ್ರಾಡಕ್ಟ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಆ ಪ್ರಾಡಕ್ಟ್ಗಳೇನಾಗುತ್ತೆ, ನಿಮ್ಮ ಪ್ರತಿಯೊಂದು ಸೆಲ್ಸ್ ಒಳಗಡೆ ಹೋದಾಗ ಮೈಟೋಕಾಂಡ್ರಿಯಾ ಒಳಗೆ ಸೇರ್ಕೊಂಡು ಏನಾಗುತ್ತೆ, ಬರ್ನಿಂಗ್ ಪ್ರೋಸೆಸ್ ಆಗಿ ಏನಾಗುತ್ತೆ, ನಿಮಗೆ ಎನರ್ಜಿನ ರಿಲೀಸ್ ಮಾಡೋದು. ಓಕೆ, ಲೈಕ್ ದಟ್. ಆ್ಯಂಡ್ ಕೊಲಾಜಿನ್, ಇಟ್ ಈಸ್ ಅನ್ ಇನ್ಸಾಲ್ಯುಬಲ್ ಪ್ರೋಟೀನ್ ಫೌಂಡ್ ಇನ್ ದ ಕನೆಕ್ಟಿವ್ ಟಿಶ್ಯೂಸ್. ಯಾವುದರಲ್ಲಿ, ಸ್ಕಿನ್ನು, ಟೆಂಡಾನ್ಸ್ ಮತ್ತು ಬೋನ್ ಕನೆಕ್ಷನಲ್ಲಿ, ಸ್ಕಿನ್ ಮತ್ತು ಬೋನ್ಸ್ ಕನೆಕ್ಟಿವಿಟಿಯಲ್ಲಿ ಏನಾಗುತ್ತೆ, ಕೊಲಾಜಿನ್ ಅನ್ನೋ ಒಂದು ಇನ್ಸಾಲ್ಯುಬಲ್ ಪ್ರೋಟೀನ್ ಏನಾಗುತ್ತೆ, ಸಿಂಥಸೈಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ವಿತ್ ಹೆಲ್ಪ್ ಆಫ್ ಯಾವುದರಿಂದ, ಪ್ರೋಟೀನ್ಸ್ಗಳಿಂದ. ಇದು ಏನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ದ ಗ್ರೇಟ್ ಸ್ಟ್ರೆಂತ್ ಆ್ಯಂಡ್ ಇಲಾಸ್ಟಿಸಿಟಿ. ಕಾಂಟ್ಯಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಲಿಕ್ಕೆ ನಿಮ್ಮ ಬಾಡಿ ಮೂಮೆಂಟ್ಸ್, ಹ್ಯಾಂಡ್ಸ್ ಮೂಮೆಂಟ್ಸ್ಗಳು, ಫಿಂಗರ್ ಮೂಮೆಂಟ್ಸ್ಗಳು, ಇವೆಲ್ಲ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗಲಿಕ್ಕೆ. ಸೊ ಕೊಲಾಜಿನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇಯರ್. ಓಕೆ, ಇಲಾಸ್ಟಿಸಿಟಿ ಅಂದರೆ ಕಾಂಟ್ಯಾಕ್ಟ್ ಮತ್ತು ರಿಲ್ಯಾಕ್ಸಿಂಗ್ ಪ್ರೋಸೆಸ್. ಸೊ ಇದಲ್ಲದೆ ಏನಾಗ್ತಾ ಹೋಗುತ್ತೆ, ರಿಬುಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿನೇಸ್ ಅನ್ನೋ ಒಂದು ಏನಾಗುತ್ತೆ, ಪ್ರೋಟೀನ್ ಈಸ್ most abundant particle in the whole biosphere, helps in the carbon dioxide fixation during the dark reaction of the photosynthesis. And ಇದು one of the components. Okay, let us stop here.